ಹಲೋ, ನಮಸ್ತೆ ಎವ್ರಿವಾನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅನ್ಕೋತೀನಿ. ಸೊ ನಾನು ಬಂದು ಲಕ್ಷ್ಮಿ, ನಿಮಗೆಲ್ಲ ಗೊತ್ತಿದೆ. ಆ್ಯಂಡ್ ದಿಸ್ ಇಸ್ ಮೈ ಸೆಕೆಂಡ್ ವಿಡಿಯೋ ಆ್ಯಂಡ್ ಐ ಕಮ್ ವಿತ್ ಫಸ್ಟ್ ಟಾಪಿಕ್ ಆಫ್ ಮೈ ಲೈಫ್ ಆ್ಯಸ್ ಅ ಯೂಟ್ಯೂಬರ್. ಸೊ ಲಿಟಲ್ ಬಿಟ್ ನರ್ವಸ್. ಓಕೆ, ನರ್ವಸ್ನಲ್ಲಿ ಏನಾದರೂ ಸ್ವಲ್ಪ ಟಿಕೆಟ್ ಮಾತಾಡ್ಬಿಟ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫಸ್ಟ್ ಥಿಂಗ್ ಈಸ್ ಇಟ್ ಕಮ್ ಟು ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಓಕೆ, ಎಲ್ಲರೂ ಇಂಜಿನಿಯರಿಂಗ್ ಮಾಡಿದ್ದೀನಿ. ಸೊ ಐ ನೋ ಇಟ್ಸ್ ಎವ್ರಿ ಎಕ್ಸ್ಪೆಕ್ಟೇಷನ್ಸ್ ಇಸ್ ಮೋರ್ ಹೈ, ಬಟ್ ಐ ಆಮ್ ನಾಟ್ ಆನ್ ದ್ಯಾಟ್ ಪೊಸಿಷನ್. ಓಕೆ, ಸೊ ಹೀಗೆ ನನ್ನ ಲೈಫ್ ಮೂವ್ ಆಗ್ತಾ ಇದೆ. ಅದು ಒಂದು ಲೈನ್ ಹೇಳ್ಬಿಡ್ತೀನಿ ನನ್ನ ಲೈಫ್ ಬಗ್ಗೆ, ಅಥವಾ ಒಂದು 4 ಲೈನ್ ಅಂದ್ಕೊಂಬಿಡಿ. ಸೋಲುಗಳನ್ನೇ ನೋಡಿದ ಜೀವ ಹೊಸದನ್ನು ಮಾಡುವುದಕ್ಕೆ ಹಿಂಜರಿಯುತ್ತೆ ಜೀವ, ಕನಸನ್ನು ಕಾಣುವುದಕ್ಕೂ ಹೆದರುತ್ತೆ ಜೀವ, ಮತ್ತೆ ಮತ್ತೆ ಬೀಳುತ್ತೇನೆ ಎಂದು ಭಯಪಡುತ್ತೆ ಜೀವ, ಬಿದ್ದರೆ ಮತ್ತೆ ಎದ್ದು ನಿಲ್ಲದಕ್ಕೆ ಆಗುತ್ತಾ ಇಲ್ವೋ ಅಂತ ಹೆದರಿಕೆ ಬಡಪಾಯಿಗೆ. ಜೀವಕ್ಕೆ ಜಗತ್ತಿನ ಚಿಂತೆ ಇಲ್ಲ, ಆದರೆ ತನ್ನ ಮೇಲಿನ ನಂಬಿಕೆಯನ್ನು ನಂಬಿ ಕೆಟ್ಟು ಪೆಟ್ಟು ತಿಂದಿದೆ ಮನವು. ಸೊ ಇದರಿಂದ ಗೊತ್ತಾಗಿರಬೇಕಲ್ಲ ನನ್ನ ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ, ಅಥವಾ ನನ್ನ ಲೈಫು ಹೇಗೆ ಸೋಲನ್ನ ಕಾಣ್ತಾ ಇದೆ ಅಂತ. ಸೊ ಇದು ಹೆಂಗಂದರೆ, ಅಂದ್ಕೊಂಡಿರೋದು ಒಂದು, ಆಗ್ತಿರೋದು ಒಂದು. ಆಮೇಲೆ ತುಂಬ ಲಕ್ಸುರಿ ಲೈಫ್ ಕನಸು ಕಂಡಿರ್ತೀವಿ. ಬಟ್ ಆಫ್ಟರ್ ಮ್ಯಾರೇಜ್, ಆಫ್ಟರ್ ಚಿಲ್ಡ್ರನ್, ಅದು ಒಂಥರ ಬಾವಿಲಿರೋ ಕಪ್ಪೆ ಥರ ಆಗಿಬಿಟ್ಟಿರುತ್ತೆ. ಏನೋ ಮಾಡಬೇಕು ಅಂತ ಇರ್ತೀವಿ, ಆಗದೇ ಇರೋಲ್ಲ, ಧೈರ್ಯ ಇರೋಲ್ಲ. ಅಂಥವ್ರಿಗೆ ಈ ಸಾಲುಗಳು. ನಾನು ಅಂಥ ಡಿಪ್ರೆಷನ್ ಇದ್ದಾಗ ಬರೆದಂಥ ಸಾಲುಗಳೇ ಇವು. ಸೊ ಏನಂದರೆ, ಹೋಪ್ ಕಳ್ಕೊಬೇಡಿ, ಏನಾದರೂ ಮಾಡ್ತಾಯಿರಿ. ನಥಿಂಗ್ ಈಸ್ ಬೆಟರ್ ದೆನ್ ಸಮಥಿಂಗ್ ಅಂತಾರೆ. ಸೊ ಖಾಲಿ ಕುಂತು ಮೊಬೈಲ್ನ ರೀಲ್ಸ್, ಆ್ಯಕ್ಚುಲಿ ನಾನು ಅದೇ ಮಾಡಿದ್ದು. ಅದನ್ನು ಮಾಡೋದಕ್ಕಿಂತ ಹೊಸದಾಗಿ ಏನಾದರೂ ಟ್ರೈ ಮಾಡ್ತಾ ಇರೋಣ. ಟೈಮ್ ಎಲ್ರಿಗೂ ಬರುತ್ತೆ, ಟೈಮ್ ಒಬ್ಬರಿಗೆ ಅಂದರೂ ಬರೋಲ್ಲ. ಜಗತ್ತಿನಾಗಿರೋ ಪ್ರತಿಯೊಬ್ಬ ಜೀವಿಗೂ ಅದರದ್ದೇ ಆದ ಟೈಮ್ ಬರುತ್ತೆ. ಅತ್ತೆಗೊಂದು ಕಾಲ, ಸೊಸೆಗಂತ ಕಾಲ ಕೇಳಿಲ್ವಾ? ಸೊ ಆ ಥರ ಇವತ್ತು ಮೇಲಿದ್ದವರು ಮೇಲೆ ಇರಲಿ, ಕೆಳಗೆ ಬರೋದು ಬೇಡ. ಬಟ್ ನಾವು ಮೇಲಕ್ಕೆ ಹೋಗೋಣ, ಟ್ರೈ ಮಾಡೋಣ. ಯಾರು ಬಂದು ಪುಷ್ ಮಾಡಲಿ ಅಂತ ವೇಟ್ ಮಾಡಬೇಡಿ. ನಿಮ್ಮದೇ ಆದ ಟೈಮ್ ಪಾಸ್ಗಂತ ಏನು ಮಾಡ್ತೀರಾ ಅದನ್ನೇ ಹಾಬಿ ಏನಂತೀವಿ ಅದನ್ನು ತೊಗೊಂಡು ಏನಾದರೂ ಒಂದು ಅದರಿಂದ ಮಾಡ್ಕೊಳ್ಳಿ. ಅಥವಾ ಕರಿಯರ್ ಸ್ಟಾರ್ಟ್ ಮಾಡ್ತಿದ್ರೆ ಮಾಡಿ. ಬಟ್ ಪ್ರಾಬ್ಲಮ್ ನನಗೆ ಗೊತ್ತು, ಎಲ್ಲ ಹೆಣ್ಮಕ್ಳಿಗೆ ಏನು ಕಷ್ಟ ಆಗುತ್ತೆ ಅಂತ, ಮಕ್ಳು ನೋಡ್ಕೊಳ್ಳೋರು ಯಾರು ಇರೋಲ್ಲ ಅಂತ. ಸೊ ಏನಾದರೂ ಮಾಡಿ, ಖಾಲಿ ಕೂರಬೇಡಿ, ತಲೆಯಲ್ಲಿ ಕೆಟ್ಟ ಕೆಟ್ಟ ಯೋಚನೆಗಳನ್ನ ಇಟ್ಕೊಬೇಡಿ. ಬಿಂದಾಸಾಗಿರಿ, ಖುಷಿಯಾಗಿರಿ, ನಿಮ್ಮನ್ನು ನೀವು ಖುಷಿ ಪಡಿಸ್ಕೊಳ್ಳಿ. ಬಿಕಾಸ್ ನೋ ಒನ್ ಕಮ್ಸ್ ಟು ಮೇಕ್ ಯು ಹ್ಯಾಪಿ, ನೋ ಒನ್ ಮೇಕ್ ಕಮ್ ಟು ಪುಷ್ ಯು ಟುವರ್ಡ್ಸ್ ಸಕ್ಸಸ್. They can just come and stand behind you, but they can't push you. Okay, because your battle, you have to fight for it. No, don't think it's a big war. Okay, just do a small things. If you like a painting, do painting. If you like clicking photos, okay, do it. If you want to post it, post. Otherwise, okay, it gives a smile, confidence, because I'll do it as my time pass, getting ready and taking pictures. If I am to post on WhatsApp, it make me little ಕಾನ್ಫಿಡೆಂಟ್. ಓಕೆ, ಗೊತ್ತಿಲ್ಲ, ಒಂಥರ ಖುಷಿ ಕೊಡುತ್ತೆ. ಬೇರೆಯವ್ರಿಗೆ ತೋರ್ಸೋಕ್ಕಂತಲ್ಲ, ನಿಮ್ಮ ಖುಷಿಗೋಸ್ಕರ ಮಾಡ್ಕೊಳ್ಳಿ. ಸೊ ಅಡುಗೆ ಮಾಡೋಕ್ಕೆ ಇಷ್ಟ ಇದೆ, ಅಡುಗೆ ಮಾಡಿ. ನಿಮ್ಮ ಪ್ಯಾಷನ್ ಏನು, ನಿಮ್ಗೇನು ಖುಷಿ ಕೊಡುತ್ತೆ ಅನ್ನೋದನ್ನು ಯೋಚನೆ ಮಾಡ್ಕೊಳ್ಳಿ, ಅದರ ಮೇಲೆ ಮಾಡಿ. ಬರೆಯೋಕ್ಕೆ ಇಷ್ಟ ಇದ್ದರೆ ಬರೀರಿ. ನಾನು ಹೆಂಗೆ ಬರಿತಾ ಇದ್ದೀನಿ ಈಗ ಆ ಥರ. ನಾನು ಬರೆದಿದ್ದನ್ನೇ ನೆನ್ಪಿಟ್ಕೊಂಡು ಹೇಳೋದು ತುಂಬ ಕಷ್ಟ. ಅದಕ್ಕೆ ನೋಡಿ ನೋಡಿ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಯಾಕಂದರೆ ಆ ಟೈಮಲ್ಲಿ ಆ ಮೂಡಲ್ಲಿ ಬರೆದ್ಬಿಟ್ಟಿರ್ತಾನೆ, ಅದನ್ನು ಮೈಂಡಲ್ಲಿ ರಿಮೈಂಡ್ ಮಾಡ್ಕೊಂಡು ಹೇಳೋದು ತುಂಬ ಕಷ್ಟ ನನಗೆ. ಸೊ ಆ ಥರ, ಅದಕ್ಕೆ ಅಂತ ನಾನು ಏನಾದರೂ ಸಿಚುವೇಶನ್ ಬಂದರೆ ಆ ಥರದ್ದು ಇತ್ತು ಅಂದರೆ ಹೇಳ್ತೀನಿ. ಹಾಗಂತ ದೊಡ್ಡ ಕವಿತೆ ಅನ್ಕೋಬೇಡಿ, ಮಿಸ್ಟೇಕ್ಸ್ ತುಂಬ ಇರುತ್ತೆ. ಆಮೇಲೆ ಕನ್ನಡ ಪ್ರೊನೌನ್ಸೇಷನಲ್ಲಿ ದೊಡ್ಡ ಘ ದೊಡ್ಡ ಘ ಎಲ್ಲ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಾರ್ಮಲಾಗಿ ನಾನು ಹೇಳಿದ್ದೀನಲ್ಲ, ಕ್ಯಾಶುವಲ್ ಟಾಕಿಂಗ್ಸ್ ಅಂತ. ಸೊ ಈ ವಿಡಿಯೋದಿಂದ ನಿಮ್ಗೆ ಏನಾದ್ರು ಸ್ವಲ್ಪ ಹೆಲ್ಪ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್. ಆ್ಯಂಡ್ ಒನ್ ಮೋರ್ ಥಿಂಗ್, ಪ್ಲೀಸ್ ಡೋಂಟ್ ಸಿಟ್
ಸ್ಟಿಲ್ ಓಕೆ. ಏನಾದರೂ ಮಾಡ್ತಾಯಿರಿ. ನಂತರನೂ ನೀವು ಸ್ವಲ್ಪ ಟೈಮ್ ವೇಸ್ಟ್ ಮಾಡಿಬಿಡ್ಬೇಡಿ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ರೀಲ್ಸ್ ನೋಡ್ತಾ ನೋಡ್ತಾ ಏನು ತಿಳಿಯುತ್ತೆ ಅದನ್ನು ಮಾಡಿ ಸರ್. ಖಾಲಿಯಾಗಿ ಕೂರೋದು, ಆರಾಮಾಗಿ ಎಂಜಾಯ್ ಮಾಡೋಣ, ಇಷ್ಟ ಇರೋದು ಮಾಡೋಣ. ವಿಡಿಯೋ ಮಾಡಿದರೆ ವಿಡಿಯೋ ಮಾಡಿ, ಡ್ಯಾನ್ಸ್ ಮಾಡಿದರೆ ಡ್ಯಾನ್ಸ್ ಮಾಡಿ, ಹಾಡಿದರೆ ಹಾಡು ಹೇಳಿ, ಪೇಂಟ್ ಮಾಡಿದರೆ ಪೇಂಟ್ ಮಾಡಿ, ಅಡುಗೆ ಮಾಡಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಬಟ್ ಡೂ ಸಮಥಿಂಗ್ ಓಕೆ ಟು ಮೇಕ್ ಯು ಬಿಸಿ. And once you start, brain start to work. I don't know, many opportunities open as I'm doing right now. ನನಗೆ ಗೊತ್ತಿರಲಿಲ್ಲ ನಾನು ಈ ಥರ ವೀಡಿಯೋಸ್ ಮಾಡ್ತೀನಿ ಅಂತ. ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲಿ ತನಕ ಹೋಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಈ ಥರನೇ ನೀವು ಏನಾದರೂ ಮಾಡ್ತಾಯಿರಿ. ಅಟ್ಲೀಸ್ಟ್ ಬ್ಯುಸಿಯಾಗಿದ್ದೀವಿ ಅಂತ ಖುಷಿ ಇರುತ್ತೆ ಒಳಗಡೆ. ಓಕೆ, ಇಟ್ ಮೈಟ್ ನಾಟ್ ಬಿ ಕ್ರೆಡಿಟೆಡ್, ಬಟ್ ಇಟ್ ನಾಟ್ ಬಿ ಅಂದರೆ ಫೇಮ್, ನೇಮ್, ದುಡ್ಡು, ಲೈಕ್ ಮನಿ ಏನು ಬರೋದೇ ಇರ್ಬೋದು. ಮನಸ್ಸಿಗೆ ಖುಷಿ ಇರುತ್ತೆ ಕಣ್ರಿ, ಖಾಲಿ ಕೂತಿಲ್ಲ ಏನೋ ಮಾಡ್ತಾಯಿದ್ದೀನಿ ಅಂತ. ಸೊ ಆ ಥರ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಟಾಪಿಕ್ಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ನಮಸ್ತೆ. ಹುಷಾರಾಗಿರಿ, ನಗ್ತಾಯಿರಿ, ಖುಷಿಯಾಗಿರಿ. ಪ್ರಾಬ್ಲಮ್ಸ್ ಬಂದಾಗ ಸ್ವಲ್ಪ ಹೊತ್ತು ಸಮಾಧಾನ ಮಾಡ್ಕೊಂಬಿಡಿ. ಓಕೆ, ಬಾಯ್.